ನಿನ್ನ ಪಾಂಡುರಂಗನ್ನ ವಿಸರ್ಜನೆ ಮಾಡ್ತೀನಿ. ಬೇಡ. ಬಾವಿಗೆ ಬಿಸಾಕ್ತೀನಿ. ಕೊಡು. ಅತ್ತೆ ಕೊಡೆ. ಬೇಡ, ಹಾಗೆ ಮಾಡಬೇಡಿ ಅತ್ತೆ. ಬೇಡ ಬಿಡಿ ಅತ್ತೆ, ಬೇಡ ಬಿಡಿ. ಅತ್ತೆ ಬೇಡ, ಬೇಡ ಅತ್ತೆ, ಬೇಡ ಅತ್ತೆ. ಅಯ್ಯೋ ಪಾಂಡುರಂಗ. ಪಾಂಡುರಂಗ, ಪಾಂಡುರಂಗ, ಪಾಂಡುರಂಗ. ಅಯ್ಯೋ ನೀವ್ ಯಾಕೆ ಹಾಗೆ ಮಾಡಿದ್ರಿ? ಈ ಕೆಲ್ಸ ನಾನು ಮೊದ್ಲೇ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ವಿಸರ್ಜನೆ ಅದ್ಧೂರಿಯಾಗಿ ನಡೀತು. ಪಾಂಡುರಂಗ, ಪಾಂಡುರಂಗ. ಸಕ್ಕು ನನ್ ಪಾಂಡುರಂಗ. ಏನ್ ಮಾಡ್ತಾ ಇದ್ಯಾ ನೀನು? ಹುಚ್ಚಿಡ್ದಿದ್ಯಾ? ಬಾವಿಗೆ ಬೀಳ್ತೀಯಾ? ಇವಳು ಹುಚ್ಚಿ ಅಲ್ಲ, ಮಹಾ ಬುದ್ಧಿವಂತೆ. ನನ್ ಪಾಂಡುರಂಗ, ನನ್ನ ಬಿಡಿ. ಅವ್ನ್ ಬೆಳಗ್ಗೆಯಿಂದ ಏನು ತಿಂದಿಲ್ಲ, ಬೆಣ್ಣೆ ಕೂಡ ತಿಂದಿಲ್ಲ. ಅಯ್ಯೋ ಬಾವಿಲ್ ಬಿಸಾಕಿದ್ರೆ ಅವ್ನ್ ನೀರ್ ಕೊಟ್ಬಿಡ್ತಾನೆ. ನನ್ನ ಬಿಡಿ ಪಾಂಡುರಂಗ, ನನ್ನ ಬಿಡಿ. ಅಮ್ಮ, ಇವಳು ನಮ್ಮ ಮಾನ ಮರ್ಯಾದೆ ಹರಾಜ್ ಹಾಕೋ ತರ ಇದ್ದಾಳೆ. ಬಿಡ್ಬಾರ್ದು, ಇವಳನ್ನ ಹಗ್ಗದಿಂದ ಗಟ್ಟಿಯಾಗಿ ಕಟ್ ಹಾಕ್ಬೇಕು. ಪಾಂಡುರಂಗ ಹೌದು ಯಮುನಾ, ಅಲ್ಲಿವರೆಗೂ ಇವಳು ದಾರಿಗೆ ಬರಲ್ಲ. ತೆಗೀರಿ, ನನ್ ಪಾಂಡುರಂಗನ ಆಚೆ ತೆಗೀರಿ. ನಿಮ್ ಕೈ ಮುಗಿತೀನಿ, ನನ್ ಪಾಂಡುರಂಗನ ಆಚೆ ತೆಗೀರಿ. ಏನಂದ್ರೆ ನೀವಾದ್ರೂ ಹೇಳಿ ಪಾಂಡುರಂಗನ ಆಚೆ ತೆಗೀರಿ ಅಂತ. ದಿಗೋ, ನಿಲ್ಸು. ಇನ್ನೇನು ಮಾತಾಡ್ಬೇಡ. ಯಾರು ನನಗೆ ಪುಕ್ಕಟೆ ಸಲಹೆ ಕೊಡಬೇಡಿ. ಸುಮ್ಮನಿದ್ರೆ ಅತಿಯಾಗಿ ಆಡ್ತಿದ್ದಾಳೆ. ಅದೊಂದು ಬಂಡೆ ಕಲ್ಲು. ಕಲ್ಲಿಂದ ಮಾಡಿರೋ ವಿಗ್ರಹ ನೀರ್ ಹೇಗ್ ಕುಡಿಯುತ್ತೆ ಸಕ್ಕು? ಅದು ವಿಗ್ರಹ, ಜೀವ ಇರೋ ಮನುಷ್ಯ ಅಲ್ಲ. ಹುಚ್ಚು ಮಾತುಗಳನ್ನ ನಿಲ್ಸು. ಮೂರ್ಖಳ ತರ ಆಡ್ಬೇಡ. ಅಯ್ಯೋ ಹಾಗನ್ಬೇಡಿ. ಪಾಂಡುರಂಗ ಕಲ್ಲ ಅಲ್ಲ. ನಿಮ್ ಹಾಗೆ ನನ್ನ ಹಾಗೆ ಅವನ್ಗೂ ಜೀವ ಇದೆ. ಅವನ್ ಮೂಗಿಗೆ ಬಾಯಿಗೆ ನೀರ್ ಹೋಗುತ್ತಾ. ಆಚೆ ತೆಗೀರಿ. ನಿನ್ ಜೊತೆ ಮಾತಾಡ್ತಿದ್ರೆ ನನಗ್ ಹುಚ್ಚಿಡಿಯೋ ತರ ಇದೆ. ಬುದ್ಧಿ ಸ್ಥಿಮಿತ ಇಲ್ದೇ ಇರೋ ಹುಡುಗಿ ಅನ್ಸತ್ತೆ. ನಿಜ ಮುಚ್ಚಿಟ್ಟು ನಮ್ಮ ತಲೆ ಕಟ್ಟಿದ್ದಾರೆ ನಿಮ್ ತಂದೆ ತಾಯಿ. ಈ ಹುಚ್ಚಿ ಜೊತೆ ಏಕಕ್ಕಾಗ್ತಿಲ್ಲ. ನೀವ್ ಸರಿಯಾಗಿ ಬುದ್ಧಿ ಕಲಿಸ್ತೀನಿ, ನೋಡ್ತಿರು. ಇಷ್ಟು ಜನ ಹೇಳ್ತಿದ್ರು ಮಾತ್ ಕೇಳ್ದೆ ಹಠ ಮಾಡ್ತಿದ್ಯಾ? ನನ್ ಜೊತೆ ಬಾ. ಅಯ್ಯೋ ಅತ್ತೆ ಬಾ. ಬಿಡಿ, ಅಮ್ಮ, ಅಂದೆ ತಾನೆ. ಬಿಡಿ. ಬಾ. ನನ್ ಪಾಂಡುರಂಗ. ಅಂದೆ, ಅತ್ತೆ ಮಾತಾಡ್ಬೇಡ. ಬಿಡಿ. ನನಗ್ ಕೋಪ ಬರ್ಸ್ಬೇಡ. ಪಾಂಡುರಂಗ, ಬೇಡ ಬೇಡ, ನೀವು ಹಾಗೆ ಕಿರ್ಚ್ಬೇಡ. ಮಾಡ್ಬೇಡಿ. ನನ್ ಪಾಂಡುರಂಗನಿಗೆ ಅಷ್ಟ್ ಕಠಿಣವಾದ ಶಿಕ್ಷೆ ಕೊಡ್ಬೇಡಿ. ದಯೆ ತೋರಿಸಿ. ಬೇಕಿದ್ರೆ ಬಾವಿಗೆ ನನ್ನ ತಳ್ಳಿ. ಬಾಯ್ ಮುಚ್ಚು. ನನ್ ಪಾಂಡುರಂಗನ ಆಚೆ ಮೊದ್ಲು ತೆಗೀರಿ. ಕಿರ್ಚೋದನ್ನ ನಿಲ್ಸು. ನನ್ ಮಾಡಿರೋ ಪಾಂಡುರಂಗ. ರಂಪಾಟ ಸಾಕು. ಏಯ್, ಕೆಲ್ಸಕ್ ಬರ್ತಾವಳೆ. ಕಿರ್ಚಿ ಕೂಗಾಡಿ ನಮ್ ಮರ್ಯಾದೆ ತೆಗಿಬೇಕು ಅನ್ಕೊಂಡಿದ್ಯಾ? ಬಾಯ್ ಮುಚ್ಕೊಂಡು ನಡಿಯ ಒಳಗೆ. ಅತ್ತೆ. ನಡಿ. ಅತ್ತೆ. ನಾನು ಈ ಮದ್ವೆನ ಒಪ್ಕೊಳ್ಳೇಬಾರ್ದಾಗಿತ್ತು. ಈ ಮದ್ವೆಯಿಂದ ಅಮ್ಮನ್ಗೂ ನರ್ಕ, ಆ ಅಮಾಯಕಿ ಸಕ್ಕುಗೂ ನರ್ಕ. ಅಮ್ಮನ್ನ ಹೇಗ್ ತಡೆಯೋದು ಅಂತಾನೆ ಗೊತ್ತಾಗ್ತಿಲ್ಲ. ಅತ್ತೆ, ಅತ್ತೆ, ನನ್ ಪಾಂಡುರಂಗ, ನನ್ ಪಾಂಡುರಂಗ. ಏನೇ ಭಿಕ್ಷುಕಿನ ನನ್ನ ಮನೆ ಸೊಸೆಯಾಗಿ ತಂದ್ಕೊಂಡ್ರೆ ಸಂತೋಷವಾಗಿರೋದ್ ಬಿಟ್ಟು ಎಲ್ರಿಗೂ ಯಾಕೆ ತೊಂದ್ರೆ ಕೊಡ್ತಿದ್ಯಾ? ನಮ್ ಊಟ ನಿದ್ದೆ ಇಲ್ದೇ ಇರೋ ಹಾಗೆ ಮಾಡ್ತಿದ್ಯಾ? ಮೊದಲನೇ ದಿನಾನೇ ಅತ್ತೆಗೆ ಅವಮಾನ ಮಾಡ್ತಿದ್ಯಾ? ನಿಮ್ಮಪ್ಪ ಪೂಜಾರಿ, ದಿನಾ ಗುಡಿಲ್ ಪೂಜೆ ಮಾಡ್ತಾರೆ. ನಿನಗೆ ಹೇಳ್ಕೊಟ್ಟಿರೋ ಸಂಸ್ಕಾರ ಇದೇನಾ? ನಿನ್ನ ತವ್ರ ಮನೇಲಿ ಆಡದ ಹಾಗೆ ಇಲ್ಲಿ ಹುಚ್ಚಾಟ ಆಡ್ಬೇಡ, ಸಹಿಸಲ್ಲ. ಈ ಮನೇಲಿ ನನ್ನ ಮಾತೆ ಶಾಸನ. ಎಲ್ರು ನನ್ ಮಾತೆ ಕೇಳ್ತಾರೆ. ಅತ್ತೆ, ನಾನ್ ನಿಮ್ ಕಾಲಕ್ ಬೀಳ್ತೀನಿ. ನನಗ್ ಯಾವ ಶಿಕ್ಷೆ ಬೇಕಾದ್ರೂ ಕೊಡಿ. ಹುಚ್ಚಿ ಮೂರ್ಖಳು ಅಂತ ಬೈದ್ರು ಸುಮ್ನಿರ್ತೀನಿ. ಆದ್ರೆ ನನ್ ಪಾಂಡುರಂಗನ ಬಾವಿಯಿಂದ ಆಚೆ ತೆಗೀರಿ. ಬೇಕಿದ್ರೆ ನಾನು ಹೋಗಿ ತೆಗಿತೀನಿ. ನನ್ನ ಬಿಡಿ. ನಿನ್ಗೆ ನಾಚಿಕೆ ಅನ್ನೋದೇ ಇಲ್ಲ ಕಣೆ. ಪಾಪ ಅಮ್ಮ ಅವಾಗ್ಲಿಂದ ನಿನ್ನ ಬೇಡ್ಕೋತಿದ್ರು ಸ್ವಲ್ಪ ಕೂಡ ನಿನ್ ತಲೆಗ್ ಹತ್ತುತ್ತಿಲ್ಲ. ನಿನ್ಗಷ್ಟಕ್ಕೂ ಮೆದ್ಲಿದ್ಯಾ ಇಲ್ವಾ? ರಾತ್ರಿ ಪೂರ್ತಿ ಈ ಕೋಣೆಲೆ ಬಿದ್ದಿರು. ಆವಾಗ್ಲೇ ನೀನ್ ಹುಚ್ಚು ಸರಿ ಹೋಗೋದು. ಏ ಸಕ್ಕು, ಗಮನ ಕೊಟ್ಟು ಕೇಳಿಸ್ಕೊ. ನೀನು ಪಾಂಡುರಂಗನ್ ಜಪ ಮಾಡೋದ್ ನಿಲ್ಸೋವರ್ಗೂ ನೀನು ಒಬ್ಬಂಟಿಯಾಗಿ ಈ ಕೋಣೆಲೆ ಬಿದ್ದಿರ್ಬೇಕು. ನನ್ ಪಾಂಡುರಂಗ ನಿಂತ್ಕೋ. ಎಷ್ಟ್ ಹೇಳಿದ್ರು ನೀನ್ ನನ್ ಮಾತ್ ಕೇಳಲ್ಲ ಅಲ್ವಾ?
ಉಪವಾಸ ಬಿದ್ದು ಸತ್ ಹೋಗು. ಅಯ್ಯೋ ಹೇಗೋ ನಿನ್ನ ಪಾಂಡುರಂಗನ್ ವಿಸರ್ಜನೆ ಆಗೋಗಿದೆ, ನೀನು ಈ ಕೋಣೆಲೆ ಇದ್ದು ಸತ್ ಹೋಗು.